ಬೆಳಗ್ಗೆ ತಿಂಡಿಗೇನು ರೆಡಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಚಿಂತೆ ಬೇಡ. ಇವತ್ತು ನಾನು ತೋರಿಸ್ತಾ ಇರೋ ತಿಂಡಿಯನ್ನು ಅಥವಾ ದೋಸೆಯನ್ನು ನೀವು 20ರಿಂದ 25 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು. ಯಾವುದೇ ಅಕ್ಕಿ ಬೇಳೆಯನ್ನು ಬಳಸದೆ, ಫರ್ಮೆಂಟೇಷನ್ ಮಾಡದೆ, ಹಸಿ ಆಲೂಗಡ್ಡೆಯಿಂದ ಪೇಪರ್ ದೋಸೆ ಮತ್ತು ಸೆಟ್ ದೋಸೆಯನ್ನು ಇನ್ಸ್ಟಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 3/4 ಕಪ್ ಆಗುವಷ್ಟು ರವೆಯನ್ನು ಹಾಕೊಂಡಿದ್ದೇನೆ. ನಾನಿಲ್ಲಿ ತಗೊಂಡಿರೋದು ಉಪ್ಪಿಟ್ಟು ರವೆ, ನೀವು ಬೇಕಿದ್ರೆ ಚಿರೋಟಿ ರವೆಯನ್ನು ಕೂಡ ತಗೊಳ್ಬೋದು. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆಯೇ 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಒಮ್ಮೆ ನೀರು ಹಾಕೊಳ್ಳೋದೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಹೀಗೆ ಪೌಡರ್ ರೀತಿ ಆಗಬೇಕು. ನಾವಿದಕ್ಕೆ ರವೆ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ಹೀಗೆ ನಾವು ರುಬ್ಕೊಳ್ಳೋದ್ರಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ತದೆ ಅಂತೇಳಿ ಅಷ್ಟೇ. ಈಗ ಈ ಪೌಡ್ರನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೇನೆ. ಹಾಗೆಯೇ ಈ ಕಡೆ 2 ಆಲೂಗಡ್ಡೆಯನ್ನು ಅದರ ಸಿಪ್ಪೆನೆಲ್ಲ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೇನೆ. ಯಾಕಂತಂದರೆ ಅದು ಕಪ್ಪಾಗ್ತದೆ ಅಂತೇಳಿ. ಈ ರೀತಿ ನೀರಲ್ಲಿ ಹಾಕಿಡೋದ್ರಿಂದ ಅದು ಕಪ್ಪಾಗೋದಿಲ್ಲ. ಈಗ ಈ ಆಲೂಗಡ್ಡೆನ ತುರ್ಕೊಳ್ಬೇಕು. ನಾನು ತಗೊಂಡಿರೋ ಮೆಜರ್ಮೆಂಟಿಗೆ ಮೀಡಿಯಮ್ ಸೈಜ್ನ 2 ಆಲೂಗಡ್ಡೆ ಸಾಕಾಗ್ತದೆ. ನೀವು ಒಂದು ವೇಳೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀರಿ ಅಂತ ಹೇಳಿದರೆ ಒಂದು 5-6 ಆಲೂಗಡ್ಡೆನ ತೊಗೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವ ದೋಸೆಗೆ ಮುಖ್ಯವಾಗಿ ಬೇಕಾಗಿರೋದು ಈ ಆಲೂಗಡ್ಡೆ. ನಿಮ್ಮ ಹತ್ರ ಆಲೂಗಡ್ಡೆ ಇಲ್ಲ ಅಂತಂದರೆ ನೀವು ಬೀಟ್ರೂಟನ್ನು ತೊಗೊಳ್ಬೋದು, ಅಥವಾ ಕ್ಯಾರೆಟ್ ತೊಗೊಳ್ಬೋದು, ಅಥವಾ ಆಲೂಗಡ್ಡೆ ಬದಲು ನೀವು ಟೊಮೆಟೊವನ್ನು ಕೂಡ ಬಳಸ್ಕೊಳ್ಬೋದು. ಆದರೆ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಷ್ಟೇ. ಆಲೂಗಡ್ಡೆ ನೀರು ತುರ್ಕೊಂಡ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು. ನಾವಿಲ್ಲಿ ಆಲೂಗಡ್ಡೆನ ರುಬ್ಕೊಳ್ಳೋದ್ರಿಂದ ನೀವು ತುರಿಯೋ ಬದಲು ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಾವು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಕೆಲವೊಂದು ಸಲ ಆಲೂಗಡ್ಡೆ ಪೀಸ್ಗಳು ಹಾಗೆಯೇ ಉಳ್ಕೊಳ್ತದೆ. ಹಾಗಾಗಿ ತುರ್ಕೊಂಡು ರುಬ್ಕೊಂಡ್ರೆ ಒಳ್ಳೆಯದು. ಆಲೂಗಡ್ಡೆಯನ್ನು ರುಬ್ಕೊಂಡಾದ ನಂತರ ಇದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು ಹಾಕೊಂಡಿದ್ದೇನೆ. ಹಾಗೆಯೇ ಒಂದು 3/4 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಸಹ ಇದಕ್ಕೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ನೀವು ಯಾವ ಕಪ್ಪಲ್ಲಿ ರವೆಯನ್ನು ತಗೊಂಡಿದ್ದೀರಿ ಸೇಮ್ ಅದೇ ಕಪ್ಪಲ್ಲಿ ಮಜ್ಜಿಗೆ ಅಥವಾ ಮೊಸರನ್ನು ತಗೊಳ್ಬೇಕು. ನಾನಿಲ್ಲಿ 3/4 ಕಪ್ ಆಗುವಷ್ಟು ರವೆಯನ್ನು ತಗೊಂಡಿದ್ದೆ ಅಲ್ವಾ, ಹಾಗಾಗಿ 3/4 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ತಗೊಂಡಿದ್ದೇನೆ. ನೀವಿಲ್ಲಿ ಮಜ್ಜಿಗೆ ಅಥವಾ ಮೊಸರನ್ನು ತಗೊಳ್ಳೋದಾದರೆ ಅದು ಹುಳಿಯಾಗಿದ್ರೂ ಪರವಾಗಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ಹುಳಿಯಾಗಿರೋ ಮೊಸರು ಇದೆ ಅಂತಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕಿದರೆ ಸಾಕು. ನೋಡಿ, ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಇದನ್ನು ಮುಚ್ಚಿಟ್ಟು 10 ನಿಮಿಷ ಹಾಗೆ ನೆನೆಲಿಕ್ಕೆ ಬಿಡಬೇಕಾಗ್ತದೆ. ಈಗ ಇಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ಟೈಮಲ್ಲಿ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ಹಾಕೊಳ್ಬೇಕು. ಅಡುಗೆ ಸೋಡಾದ ಬದಲು ನೀವು ಇಲ್ಲಿ ಈನೋವನ್ನು ಕೂಡ ಹಾಕೊಳ್ಬೋದು. ಯಾಕಂದರೆ ನಾವು ಇದನ್ನು ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಈನೋ ಅಥವಾ ಅಡುಗೆ ಸೋಡಾವನ್ನು ಕಂಪಲ್ಸರಿಯಾಗಿ ಹಾಕೊಳ್ಬೇಕಾಗ್ತದೆ. ಇದೆರಡನ್ನು ನಿಮಗೆ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಹಿಂದಿನ ದಿನವೇ ಹಿಟ್ಟನ್ನು ರೆಡಿ ಮಾಡಿಟ್ಟು ಈ ಹಿಟ್ಟನ್ನು ಹುಳಿ ಬರಲಿಕ್ಕೆ ಬಿಟ್ಟು ಮರುದಿನ ಬೆಳಗ್ಗೆ ದೋಸೆಯನ್ನು ಮಾಡ್ಕೊಳ್ಬೋದು. ನಾನೀಗ ಇಲ್ಲಿ ದೋಸೆ ಕಾವಲಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಸ್ವಲ್ಪ ನೀರನ್ನು ಸಹ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೇನೆ. ಯಾಕಂತಂದರೆ ಈ ರೀತಿ ನಾವು ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ದೋಸೆ ತವದ ಹೀಟ್ ಏನಿದೆ ಅದು ಬ್ಯಾಲೆನ್ಸ್ ಆಗ್ತದೆ. ಆಗ ನಾವು ದೋಸೆಯನ್ನು ಪೇಪರ್ ಥರ ತುಂಬ ತೆಳುವಾಗಿ ಮಾಡ್ಕೊಳ್ಬೋದು. ದೋಸೆ ಕಾವಲಿಗೆ 1 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟು ತೆಳುವಾಗಿ ಮಾಡಲಿಕ್ಕಾಗ್ತದೆ ಅಷ್ಟು ತೆಳುವಾಗಿ ದೋಸೆಯನ್ನು ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳುವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಉರಿಯನ್ನು. ಆಗ ನಿಮಗೆ ದೋಸೆಯ ಕಲರ್ ಈ ರೀತಿಯಾಗಿ ಬ್ರೌನಿಶ್ ಆಗಿ ಕ್ರಿಸ್ಪಿಯಾಗಿ ಬರ್ತದೆ. ಇನ್ನೂ ಒಂದು ಟಿಪ್ ಏನಂತಂದರೆ, ನಿಮಗೆ ದೋಸೆ ಈ ರೀತಿ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ದೋಸೆ ಹಿಟ್ಟಿಗೆ ನೀವು 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸಹ ಹಾಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಪೇಪರ್ ದೋಸೆ ಥರ ಬಂದಿದೆ ಅಂತೇಳಿ. ಹಾಗೆ ನೀವು ಇದೇ ಹಿಟ್ಟಿಂದ ಸೆಟ್ ದೋಸೆಯನ್ನು ಸಹ ಮಾಡ್ಕೊಳ್ಬೋದು. ದೋಸೆ ಕಾವಲಿಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಸ್ವಲ್ಪ ದಪ್ಪವಾಗಿ ಹಾಕೊಂಡ್ರೆ ಆಯಿತು. ನೀವಿಲ್ಲಿ ನೋಡ್ಬೋದು ಈ ಸೆಟ್ ದೋಸೆಯಲ್ಲಿ ಯಾವ ರೀತಿ ತೂತು ಬಿದ್ದಿದೆ ಅಂತೇಳಿ. ಇನ್ಸ್ಟಂಟಾಗಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಈ ಪೇಪರ್ ದೋಸೆ ಆಗಲಿ ಸೆಟ್ ದೋಸೆ ಆಗಲಿ ಆಲೂಗಡ್ಡೆದು ಅಂತೇಳಿ ಸ್ವಲ್ಪನೂ ಗೊತ್ತಾಗಲ್ಲ, ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ. ಈ ದೋಸೆಯನ್ನು ನೀವು ಯಾವುದೇ ರೀತಿಯ ಚಟ್ನಿ ಜೊತೆಗೆ ಅಥವಾ ಸಾಂಬಾರ್ ಜೊತೆಗೆ ತಿನ್ಬೋದು. ಇವತ್ತು ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿದ್ದೆ ಈ ದೋಸೆ ಜೊತೆಗೆ. ಹಾಗಿದ್ರೆ ನೀವು ಕೂಡ ಒಮ್ಮೆ ಈ ರೀತಿ ಹಸಿ ಆಲೂಗಡ್ಡೆಯಿಂದ ಸೆಟ್ ದೋಸೆ ಮತ್ತು ಪೇಪರ್ ದೋಸೆಯನ್ನು ಮಾಡಿ ನೋಡಿ. ಹಾಗೆಯೇ ಇವತ್ತಿನ ಈ ವಿಡಿಯೋ ಹೇಗನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ. ಅಲ್ಲಿವರೆಗೆ ಧನ್ಯವಾದಗಳು. ಚಟ್ನಿ